ಈ ನಮ್ಮ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಮೇಲೆ ಪಂಚಾಯತ್ ರಾಜ್ ಇಲಾಖೆ ಏನಿದೆ ಅದರ ಅಡಿಯಲ್ಲಿ ಬರ್ತಕ್ಕಂಥ ಸುಮಾರು ಒಂದು 6022 ಏನೋ ಸುಮಾರು ಗ್ರಾಮಗಳಿದಾವಲ್ಲ, ಆ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತಾ ಇದೆ. ಇದು ಕೇವಲ ಈ ಚುನಾವಣೆಗೆ ಅಂತ ಮಾತ್ರ ಇಟ್ಕೋಬೇಡಿ ಈ ವಿಷಯನ. ಪ್ರತಿ ಚುನಾವಣೆಗೂ ಇಟ್ಕೊಳ್ಳಿ, ಇದು ನಿಮ್ಮ ತಲೆಯಲ್ಲಿ ಇರಲಿ. ಯಾಕೆಂದ್ರೆ ನೀವು ಯಾವ್ದಾರ ಕಂಪ್ನಿಗಳಿಗೆ ಕೆಲ್ಸಕ್ಕೆ ಹೋಗ್ತಿರಲ್ಲ, ಇಲ್ಲ ಎಲ್ಲಾರ ಕೆಲಸ ಹುಡ್ಕೊಂಡು ಹೋಗ್ತಿರಲ್ಲ, ಆ ಕೆಲಸ ಹುಡ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಇಂಟರ್ವ್ಯೂ ತೆಗಿತಾರಲ್ಲ, ಅವರು ಕೇಳ್ತಾರೆ ಏನ್ ಓದಿದ್ದೀರಾ, ಏನ್ ಮಾಡ್ತೀರಾ ಇಂತೆಲ್ಲ. ಇದು 10-15 ಸಾವಿರ ಸಂಬಳಕ್ಕೆ ಸೇರ್ಕೊಳ್ಳೋಂಥವ್ರಿಂದ ಹಿಡಿದು ಲಕ್ಷಗಟ್ಲೆ ಸಂಬಳಕ್ಕೆ ಸೇರ್ಕೊಳ್ಳೋರ್ವರೆಗೂ ಎಲ್ಲಾರನ್ನೂ ಕೇಳ್ತಾರೆ. ಯಾಕೆ ಕೇಳ್ತಾರೆ? ನಿಮ್ ಸಾಮರ್ಥ್ಯ ಏನು, ನಿಮ್ ತಾಕತ್ತೇನು, ಇದನ್ನ ತಿಳ್ಕೊಳ್ಳೋದಕ್ಕೆ ಕೇಳ್ತಾರೆ. ಅದೇ ತರ ಈ ದೇಶ, ನಮ್ಮ ಭಾರತ ದೇಶದ ಬೇರುಗಳು ಗ್ರಾಮಗಳು. ಪ್ರತಿಯೊಂದು ಸಹ ಮರದಲ್ಲಿ ಒಂದು ಹೂವು, ಹಣ್ಣು, ಕಾಯಿ ಏನೇ ಬಿಡ್ಲಿ, ಅದಕ್ಕೆ ಫಲ ಹೋಗುವಂಥದ್ದು ಬೇರುಗಳಾದ ಗ್ರಾಮಗಳಿಂದ. ಬರೀ ಕರ್ನಾಟಕದ ಮಟ್ಟಿಗೆ ನಾನು ಹೇಳ್ತೀನಿ, 6000 ಚಿಲ್ಲರೆ ಗ್ರಾಮ ಪಂಚಾಯಿತಿಗಳೇನಿದೆ, ಮೇಂಟೈನ್ ಮಾಡೋದಿಕ್ಕೆ, ಅಲ್ಲಿನ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ, ಆ ಊರು ಚೆನ್ನಾಗಿರ್ಬೇಕು, ರಸ್ತೆ ಚೆನ್ನಾಗಿರ್ಬೇಕು, ಲೈಟ್ ಚೆನ್ನಾಗಿ ಉರಿಬೇಕು, ನೀರು ಕರೆಕ್ಟಾಗಿ ಬರ್ಬೇಕು, ಶೌಚಾಲಯಗಳದ್ದು ಚರಂಡಿ ನೀರೆಲ್ಲ ಕರೆಕ್ಟಾಗಿ ಆಚೆ ಹೋಗ್ಬೇಕು, ಈ ತರದ್ದು ಎಷ್ಟೋ ವಿಲೇವಾರಿ ಇರ್ತದೆ. ಬರೀ ಒಂದಿನದ ಬದುಕಲ್ಲ ಇದು, ಒಂದಿನದ ಬಾಳಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು 5 ವರ್ಷದಲ್ಲಿ ಒಂದ್ಸತಿ ಬಂದ್ಬಿಟ್ಟು ಏನೋ ಒಂದು 500-1000ನೋ, ಇನ್ನೊಬ್ಬ ಯಾರೋ ಬರ್ತಾನೆ 2000 ಕೊಡ್ತೀನಿ ಅಂತಾನೆ, ಮತ್ತೊಬ್ಬ ಯಾರೋ ಬರ್ತಾನೆ ಇನ್ನೇನು ಓಟ್ ಹಾಕಕ್ ಹೋಗ್ಬೇಕಾರೆ 3000 ಕೊಡ್ತೀನಿ ನನ್ಗೆ ಓಟ್ ಹಾಕು ಅಂತಾನೆ. ಅಯ್ಯೋ ಪಾಪ 3000 ಕೊಟ್ನಲ್ಲ ಅಂದ್ಬಿಟ್ಟು ಅವತ್ತು ಒಂದಿನದ ಬದುಕಿಗೆ ಏನೋ ಎಲ್ಲಾ ನಿಂತಿರೋರ ಹತ್ರದಿಂದ ಎಲ್ಲ ಸೇರಿಸಿ ಒಂದ್ 5000 ಬರ್ತದೆ ಅಂದ್ಬಿಟ್ಟು ಓಟ್ ಹಾಕ್ಬಿಡ್ತೀರಾ, ಯಾರನ್ನೋ ಒಬ್ರನ್ನ ಗೆಲ್ಸ್ಕೊಂಡ್ಬಿಡ್ತೀರಾ. ಆ ಪುಣ್ಯಾತ್ಮ ಗೆದ್ದವನು 5 ವರ್ಷ ಏನ್ ಮಾಡ್ತಾನೆ? ಗೆದ್ದವನು ಅಂತ ನಾವು ಮಾತಿಗೆ ಹೇಳೋದು, ಆದ್ರೆ ಅಸಲಿಗೆ ಆತ ಬಂದು ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ ಬಂದಿರೋ ಕೂಲಿ ಆಳು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಹಾಕೋ ಓಟ್ ಇದೆಯಲ್ಲ, ಇಂಟರ್ವ್ಯೂ ತೆಗ್ದಂಗೆ ನಿಮ್ಮ ಮಾಹಿತಿಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಸಹ ಒಂದು ಸಾಮಾಜಿಕ ಕಳಕಳಿಯಿಂದ, ನನ್ನ ದೇಶ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ಸ್ವಾರ್ಥದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಲೂ ನೀವು ಅನ್ಕೊಳ್ಳಿ. ಇದು ನನ್ನ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ ಈ ವಿಡಿಯೋ ಮಾಡಿ ನಾನು ಹಾಕ್ತಾ ಇರುವಂಥದ್ದು. ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನಿದೆಯಲ್ಲ, ಅದರ ಅಡಿಯಲ್ಲಿ ಇರ್ತಕ್ಕಂಥ ಸುಮಾರು 6000 ಚಿಲ್ಲರೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕಚೇರಿಗಳ ಮೇಂಟೆನೆನ್ಸು ಮತ್ತೆ ಆ ಗ್ರಾಮದ ಅಭಿವೃದ್ಧಿ, ಇವುಗಳೆಲ್ಲದಕ್ಕೋಸ್ಕರ ಒಂದು ಪಂಚವಾರ್ಷಿಕ ಯೋಜನೆ, ಪಂಚತಂತ್ರ ಅಂತ ಹೇಳ್ತಾರೆ ಅದನ್ನ. ಆ ಪಂಚತಂತ್ರ ವ್ಯವಸ್ಥೆಯಲ್ಲಿ, ಪಂಚವಾರ್ಷಿಕ ಯೋಜನೆಯಲ್ಲಿ ಸುಮಾರು 7,20,00,000 ರೂಪಾಯಿಗಳ ಅನುದಾನ ಬಿಡುಗಡೆ ಆಗತ್ತೆ. ಎಷ್ಟು? 7,20,00,000. ಇದು ಒಂದು ಗ್ರಾಮಕ್ಕೆ, ಒಂದು ಗ್ರಾಮ ಪಂಚಾಯಿತಿಗೆ. ಆ ಥರ 6,022 ಗ್ರಾಮ ಪಂಚಾಯಿತಿಗಳಿದೆ ಸುಮಾರು. ಒಂದೊಂದು ಗ್ರಾಮ ಪಂಚಾಯಿತಿಗೆ 7,20,00,000 ಅಂತಂದ್ರೆ ಎಷ್ಟು ದೊಡ್ಡ ಬಜೆಟ್, ಅದು ಎಷ್ಟು ದೊಡ್ಡ ಒಂದು ಕಾಂಟ್ರಾಕ್ಟ್. ಇದೆಲ್ಲ ಯಾವುದು ಕಾಮಗಾರಿಗಳು? ನಿಮ್ಮ ರಸ್ತೆ, ನಿಮ್ಮ ಮನೆ ದಾರಿ ಬೆಳಕು, ದಾರಿ ದೀಪ, ಮತ್ತೆ ನಿಮ್ಮ ಮನೆಯ ಒಳಚರಂಡಿ ವ್ಯವಸ್ಥೆ, ನಿಮ್ಮ ಮನೆಗೆ ಬರೋ ಕುಡಿಯೋ ನೀರಿನ ವ್ಯವಸ್ಥೆ, ಕೆರೆಗಳು ಮತ್ತು ರುದ್ರಭೂಮಿ, ಸ್ಮಶಾನ, ಸತ್ತವರನ್ನ ಊತಾಕಕ್ಕೆ ಸುಡೋದಿಕ್ಕೆ ಸುಡುಗಾಡ್ಬೇಡ್ವೆ, ಅಲ್ಲಿವರೆಗೂ ಒಂದೊಂದು ಮನೆಯಿಂದ ಹಿಡಿದು ಒಂದೊಂದು ಸುಡುಗಾಡಿನವರೆಗೂ ಎಲ್ಲಾ ಕಾಮಗಾರಿಗಳು ಸುಸೂತ್ರವಾಗಿ, ಯಾವುದೇ ಒಂದು ಕೊರತೆ ಇಲ್ಲದ ಹಾಗೆ ಆಗೋದಿಕ್ಕೆ ಅಂದ್ಬಿಟ್ಟು ಸರ್ಕಾರಗಳು ಮೀಸಲಿಟ್ಟಿರೋ ಹಣ ಅದು. ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ವ್ಯಕ್ತಿ ಆ ಒಂದು ಚುನಾವಣೆಗೆ ಒಂದು ಸರ್ತಿಗೆ ಎಷ್ಟು ಖರ್ಚು ಮಾಡಬಹುದು, ಯಾಕೆ ಖರ್ಚು ಮಾಡ್ತಾನೆ, ಅದನ್ನ ಖರ್ಚು ಮಾಡಾದ ನಂತರ 5 ವರ್ಷ ಆತನಿಗೆ ನೀವು ಜ್ಞಾಪಕ ಇರಲ್ಲ, ನಿಮಗೆ ಆತ ಜ್ಞಾಪಕ ಇರಲ್ಲ ಅನ್ನೋ ಮಾತುಗಳಿದೆಯಲ್ಲ,
ಆ ಮಾತುಗಳು ಇರಬಾರ್ದು ಅಂದ್ರೆ ನಮ್ಮ ಭಾರತದ ನ್ಯಾಯಾಂಗದ ಪ್ರಕಾರ, ನ್ಯಾಯಾಂಗದಲ್ಲಿರುವ ಕಾನೂನುಗಳ ಪ್ರಕಾರ ಅಪರಾಧಗಳಲ್ಲಿ ಮೊಟ್ಟ ಮೊದಲ ಅಪರಾಧವೇ ಅಜಾಗರೂಕತೆ. ಯುವರ್ ನೆಗ್ಲಿಜೆನ್ಸಿ ಇಸ್ ದ ಪ್ರೈಮರಿ ಕ್ರೈಮ್. ನೀವು ಹುಷಾರಾಗಿದ್ರೆ ಯಾರು ಯಾವ ತಪ್ಪು ಮಾಡಲ್ಲ. ಆ ಹುಷಾರಾಗಿರ್ಲಿ. ನೀವು ಎಚ್ಚರ ತಪ್ಪಿದ್ರೆ ಯಾರು ಏನು ತಪ್ಪು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಎಚ್ಚರ ತಪ್ಪಬೇಡಿ, ನೀವು ಎಚ್ಚರವಾಗಿರಿ. ನಿಮ್ಮ ಗ್ರಾಮಕ್ಕೆ ಸರ್ಕಾರಗಳು ಕೊಡತಕ್ಕಂತ, ನೀವು ಕಟ್ಟಿದ ತೆರಿಗೆ ಹಣದಲ್ಲೇ ನಿಮಗೆ ಕೊಡತಕ್ಕಂತ ಹಣ ಎಷ್ಟು? ಸರಿಸುಮಾರು 7,20,00,000 5 ವರ್ಷಕ್ಕೆ. ಅಂದ್ರೆ ವರ್ಷಕ್ಕೆ ಅಂದಾಜು 1,44,00,000. ಅಂದ್ರೆ ತಿಂಗಳಿಗೆ 12 ಲಕ್ಷ. ಈ ಒಂದು ಅನುದಾನ ಅಂತ ಏನಂತೀವಿ, ಆ ಅನುದಾನ ಎಲ್ಲೂ ಪೋಲು ಆಗದ ಹಾಗೆ, ದುರುಪಯೋಗದ ಆಗದ ಹಾಗೆ ನೋಡ್ಕೊಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ಈಗ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ಅಂದ್ಬಿಟ್ಟು ಆ ಕೆಲ್ಸದವ್ರನ್ನ ಮನೆಯಲ್ಲಿ ಬಿಟ್ಬಿಡ್ತೀರಾ? ಯಾರು ಹೆಂಗ್ ಬೇಕಾದ್ರೆ ಏನ್ ಬೇಕಾದ್ರೆ ತಗೊಂಡೋಗ್ಲಿ ಅಂತ ಬಿಡಲ್ಲ ಅಲ್ವಾ? ಅದೇ ತರಾನೇ ಈತ ಯಾರು ನೀವು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಪಂಚಾಯತಿಗೆ ಕಳಿಸ್ಕೊಡ್ತೀರಾ, ಗ್ರಾಮ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ಅವರು ಎಲ್ಲ ನಿಮ್ಮ ಗ್ರಾಮಸ್ಥರೇ, ನಿಮ್ಮ ಬಂಧುಗಳೇ, ನಿಮ್ಮ ಸ್ನೇಹಿತರೆ. ಆದ್ರೆ ಅವರುಗಳು ತಪ್ಪು ಮಾಡೋದು ಯಾವಾಗ? ನೀವು ಅಜಾಗರೂಕತೆಯಿಂದ ಇದ್ದಾಗ. ಹಾಗಾಗಿ ನೀವು ಅಜಾಗರೂಕತೆಯಿಂದ ಇರಬೇಡಿ, ಹುಷಾರಾಗಿರಿ. ಆ ಹುಷಾರಾಗಿರೋದು ಅಂದ್ರೆ ಏನು? ಈ ಒಂದು ಹಣ, ಯಾಕೆಂದ್ರೆ ಎಲ್ಲಾನು ಮೂಲ ಕಾರಣ ಹಣನೇ. ನಿಮ್ಗೂ ದುಡ್ಡು ಬೇಕು, ನನಗೂ ದುಡ್ಡು ಬೇಕು, ಅವ್ರಿಗೂ ದುಡ್ಡು ಬೇಕು, ಎಲ್ಲಾರ್ಗೂ ದುಡ್ಡು ಬೇಕು. ದುಡ್ಡೇ ದೊಡ್ಡಪ್ಪ. ಹಾಗಾಗಿ ಆ ಮಾಹಿತಿ ನಿಮ್ಮಲ್ಲಿ ಇರ್ಲಿ. ಆ 7,20,00,000 ಏನಿದೆ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಅನುದಾನ ಕೊಡ್ತಾರೆ, ಅವುಗಳನ್ನ ಕೇಳುವ ಜವಾಬ್ದಾರಿ ನಿಮ್ಮದು. ಯಾರು ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೋ, ಲೆಕ್ಕ ಕೊಡ್ತಾರೋ ಅಂಥವ್ರಿಗೆ ಮಾತ್ರ ಮತ ಹಾಕಿ ಗೆಲ್ಸಿ. ಗೆದ್ಮೇಲೆ ನೋಡ್ಕೊಳ್ಳೋಣ, ಓ ಎಲ್ಲ ಮಾಡ್ತೀವಿ, ಬಾಯಿ ಮಾತು ನಾನು ಹೇಳ್ತೀನಿ, ಎಲ್ಲಾರು ಹೇಳ್ತಾರೆ. ಆದರೆ ಪ್ರತಿಯೊಂದಕ್ಕೂ ಒಂದು ನಿಯಮ ಅಂತ ಇರಬೇಕು. ಈಗ ಮನೇಲಿ ಕೆಲ್ಸಕ್ಕೆ ಇಟ್ಕೊಂಡಾಗ ಬಿಟ್ಬಿಡ್ತೀರಾ ಅಂತ ಕೇಳಿದ್ನಲ್ಲ, ಸಂಬಳ ಕೊಡ್ತೀರಲ್ವಾ, ಅದಕ್ಕೆ ತಕ್ಕಂಗೆ ಕೆಲಸ ತಗೊಂತೀರಲ್ವಾ? ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿದವ್ರಿಗೆ ಕೆಲ್ಸಕ್ಕೆ ಇಟ್ಕೊಂತೀರೋ, ಇಲ್ಲ ನಿಮಗೆ ಏನ್ ಕೆಲಸ ಮಾಡ್ಕೊಡ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರತ್ತ ಅದನ್ನ ಮಾಡೋರನ್ನ ಇಟ್ಕೊಂತೀರಾ ಅಲ್ವಾ? ಆ ತರನೇ ನೀವು, ನಾನು, ಎಲ್ಲಾರು ಪ್ರಜೆಗಳು. ನಾವೇ ಈ ದೇಶದ ಪ್ರಭುಗಳು. ನಾವು ಯಾರನ್ನ ಕೆಲ್ಸಕ್ಕೆ ಇಟ್ಕೊಂತೀವೋ ಅವರು ನಮ್ಮ ಕೆಲಸವನ್ನ ಮಾಡಿಕೊಡುವಷ್ಟು ಒಂದು ಸಂಯಮ, ತಾಳ್ಮೆ ಮತ್ತು ನಿಯತ್ತು ಅವರಲ್ಲಿ ಇರಬೇಕು. ಆ ಕೆಲಸಗಾರನಲ್ಲಿ ನಿಯತ್ತಿತ್ತು ಅಂದ್ರೆ ಮಾಲೀಕರಾದ ನಾವು ಚೆನ್ನಾಗಿರ್ತೀವಿ. ಆ ರೀತಿ ನಿಯತ್ತಿರ್ತಕ್ಕಂಥವನ್ನ ಗೆಲ್ಸಿ. ಒಂದೊಂದು ಗ್ರಾಮಕ್ಕೂ ಏನು ಒಂದು 7,20,00,000 ಅನುದಾನ ಕೊಡ್ತಾರೆ ಸರ್ಕಾರಗಳು ಅಂತ ಹೇಳಿದೆ. ಆ ಸರ್ಕಾರ ಕೊಡ್ತಕ್ಕಂತ ತೆರಿಗೆ ಹಣದ ಆ ಒಂದು ಭಾಗ ಏನಿದೆ, ಇದು ಕೇವಲ ಒಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಅನುದಾನ. ಇದನ್ನು ಹೊರತುಪಡಿಸಿದಂತೆ ಇನ್ನೂ ಕೆಲವೊಂದೆಲ್ಲ ಇದೆ. ಅದನ್ನ ಸುಮ್ಮನೆ ನಿಮ್ಮ ಒಂದು ಗಮನದಲ್ಲಿ ಇರಲಿ ಅಂತ ಹೇಳಿರ್ತೀನಿ. ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಈ ಸಾಂಸ್ಥಿಕ ಸಂಸ್ಥೆಗಳು, ಯಾವುದೋ ಒಂದು ಕಂಪನಿ ಬಂದು ನಿಮ್ಮ ಊರಲ್ಲಿ ಕೆಲಸ ಕೊಡ್ತೀವಿ, ಅದು ಅಭಿವೃದ್ಧಿ ಮಾಡ್ತೀವಿ, ಇದು ಅಭಿವೃದ್ಧಿ ಮಾಡ್ತೀವಿ ಅಂತ ಎಲ್ಲ ಒಂದು ಆಶ್ವಾಸನೆಗಳನ್ನ ಕೊಟ್ಟು ಫ್ಯಾಕ್ಟ್ರಿಗಳು ಓಪನ್ ಮಾಡಿರ್ತಾವಲ್ಲ, ಅಂತ ಕಂಪನಿಗಳ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದರಲ್ಲೂ ಸಹ ಎಷ್ಟೋ ಒಂದು ಅನುದಾನ ನಿಮ್ಮ ಗ್ರಾಮಗಳಿಗೆ ಬರುತ್ತೆ. 7,20,00,000. ಅದೇ ರೀತಿ ಶಾಸಕರದು ಒಂದಿರತ್ತೆ, ರಾಜ್ಯಸಭಾ ಸದಸ್ಯರದು ಇರತ್ತೆ, ಲೋಕಸಭಾ ಸದಸ್ಯರದು ಇರತ್ತೆ, ವಿಧಾನ ಪರಿಷತ್ ಸದಸ್ಯರದು ಇರತ್ತೆ, ಪ್ರತಿಯೊಬ್ಬರದೂ ಇರತ್ತೆ. ಪ್ರತಿಯೊಂದು ಸಹ ಹಣದ ಲೆಕ್ಕಾಚಾರದಲ್ಲೇ ಆಗುವಂಥದ್ದು. ಒಂದು ಮನೆ ಮೇಂಟೆನೆನ್ಸ್ಗೆ ನಾವು ಒಂದು ತಿಂಗಳು ಒಂದು 5,000 ರೂಪಾಯಿ ಕೊಟ್ಬಿಟ್ರೆ 56 ಸರ್ತಿ ಪ್ರಶ್ನೆ ಕೇಳ್ತೀವಲ್ಲ, ಏನ್ ಮಾಡ್ದೆ, ಏನು ಖರ್ಚಾಯ್ತು ಅಂತ, ಎಲ್ಲಿ ಏನ್ ಮಾಡಿದ್ಯಾ ತೋರ್ಸು ಅಂತ. ಆ ತರ ಆ ಲೆಕ್ಕ ಕೇಳಿದಾಗ ಲೆಕ್ಕ ಸರಿಯಾಗಿ ಒಪ್ಪಿಸದವನು ರಾಜೀನಾಮೆ ಕೊಟ್ಟು ಹೋಗಬೇಕು. ಆ ರೀತಿಯಾದಂಥದ್ದು ನೀವು ನಿಮ್ಮ ಊರಿನ ಹಿರಿಯರು, ತಿಳಿದವರು, ವಿದ್ಯಾವಂತರು, ಕಾನೂನು ಅರಿತವರು ಇವರುಗಳೆಲ್ಲ ಸೇರ್ಕೊಂಡು ಒಂದು ಅವ್ರ ಹತ್ರ ಒಂದು ದಾಖಲಾತಿ ಮಾಡ್ಕೊಳ್ಳಿ.
ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. DC ಕಚೇರಿಲಿ ಮಾಡ್ತಿರೋ, ತಾಲೂಕಾ ಕಚೇರಿಲಿ ಮಾಡ್ತಿರೋ, ನಾಡ ಕಚೇರಿಲಿ ಮಾಡ್ತಿರೋ, ಇಲ್ಲ ಕೋರ್ಟ್ ಅಲ್ಲಿ ಮಾಡ್ತಿರೋ, ನಿಮ್ಮ ಗ್ರಾಮದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ತಿರೋ, ಅದು ನಿಮಗೆ ಬಿಟ್ಟಂತದ್ದು. ಎಲ್ಲ ಯೋಚನೆ ಮಾಡಿ. ಇವಾಗ ನಾನು ಇಷ್ಟು ಹೇಳಿದೀನಲ್ಲ, ಇದು 1 ಗ್ರಾಮದ್ದು 6,000 ಗ್ರಾಮಗಳದ್ದು ಅಂದ್ರೆ ಅದು ಎಷ್ಟು ದೊಡ್ಡ ಬಜೆಟ್ ಅದು. ಆ ಹಣ ಎಲ್ಲ ಯಾರ್ದು? ಒಬ್ಬೊಬ್ರು ಪಾಪ ಕೂಲಿ ಕೆಲಸ ಮಾಡೋರು ಸಹ ಏನಾರು ಒಂದು ತಗೊಬೇಕು ಅಂತಂದ್ರೆ ತೆರಿಗೆ ಕಟ್ಟಿರ್ತೀವಲ್ಲ, GST. ಆ GST ಮತ್ತೆ ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್ ಎಲ್ಲ ಬರ್ತದಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಇವೆಲ್ಲ ಬರ್ತದಲ್ಲ, ಆ ಎಲ್ಲಾ ತೆರಿಗೆಗಳು ಸೇರಿ ಅದರಲ್ಲಿ ಯಾವ್ಯಾವ್ದಕ್ಕೆ ಇಷ್ಟಿಷ್ಟು ಅಂತ ಭಾಗ ಮಾಡಿರೋದ್ರಲ್ಲಿ ಬರುವಂತದ್ದು. ನಮ್ಮ ಕಷ್ಟಾರ್ಜಿತ ಅದು, ನಿಮ್ಮ ಕಷ್ಟಾರ್ಜಿತ ಅದು. ನೀವು ದುಡ್ದಿದ್ರಲ್ಲಿ ₹1 ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಒಂದೊತ್ತು ಊಟನೇ ಮಾಡದೆ ಯೋಚನೆ ಮಾಡ್ತಾ ಇದ್ವಿ ಅಲ್ವಾ? ಆತರ ನಿಮ್ಮ ಕಷ್ಟಾರ್ಜಿತ ಹಣ ಪೋಲಾಗದೆ ಇರೋ ತರ ಎಷ್ಟೋ ಅಷ್ಟು ಬಂಡವಾಳ ಹಾಕ್ಬಿಟ್ಟು 5 ವರ್ಷ ದುಡ್ಕೊಬಹುದು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಕ್ಕಂಥವ್ರನ್ನ ದಯವಿಟ್ಟು ಆಯ್ಕೆ ಮಾಡಬೇಡಿ. ದಿನ ಸಾಯೋರ್ಗೆ ಅಳೋರು ಯಾರು ಅನ್ನೋ ಪರಿಸ್ಥಿತಿ ಮಾಡ್ಕೊಂಬೇಡಿ. ಮತದಾನದ ದಿನ ಏನು ನಿಮ್ಮ ಕೈಯಲ್ಲಿ ಮತ ಹಾಕುವ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಇರತ್ತೆ ನಿಮ್ಮ ಭವಿಷ್ಯ. ಆ ಮತ ಹಾಕುವಾಗ ಆ ಭವಿಷ್ಯವನ್ನ ಮನೆ, ಹೆಂಡತಿ, ಮಕ್ಕಳು, ಕುಟುಂಬ, ವ್ಯವಹಾರ, ಊರು, ಗ್ರಾಮ, ನಗರ, ದೇಶ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮತ ಹಾಕಿ. ಬರೀ ಅವ್ರು ಕೊಟ್ಟಿರೋ ಯಾವುದೋ ಒಂದು ಚಿಲ್ಲರೆ ಕಾಸು, ಅದು ಆತರ ಬಂದಿದ್ದು ದುಡ್ಡಿಗೆ ಬಂದಿದ್ದ ದಾರಿ ಗೊತ್ತಿರ್ತದೆ. ತುಂಬಾ ಒಳ್ಳೆ ದಾರಿಯಲ್ಲಿ ಬಂದಿರೋದು ಬಿಟ್ಟು ಹೋಗೋದಿಲ್ಲ. ಈ ರೀತಿ ದಾರಿಯಲ್ಲಿ ಬಂದಿರೋದು ನಮ್ಮ ಹತ್ರ ಇರೋದ್ನು ಎಳ್ಕೊಂಡು ಹೋಗ್ಬಿಡ್ತದೆ. ಆಮೇಲೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಸೊ ಹಾಗಾಗಿ ಬುದ್ಧಿವಂತರಾಗಿ ಇದಕ್ ಮೇಲಾದ್ರೂ ನೀವೇ ಮಾಲೀಕರು. ಈ ದೇಶದಲ್ಲಿ ನಡೀತಾ ಇರೋದು ಭ್ರಷ್ಟಾಚಾರವಾಗಿರಬಾರದು, ಒಂದು ಸದಾಚಾರವಾಗಿ ಪರಿವರ್ತನೆ ಆಗಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮತ ಹಾಕಿ. ನಮಸ್ಕಾರ.